ಹಲೋ ಫ್ರೆಂಡ್ಸ್, ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿ 6ರಿಂದ 8ನೇ ತರಗತಿಗೆ GK ಪೇಪರ್, ಅದರಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಮತ್ತು ಸಾಮಾನ್ಯ ಜ್ಞಾನ, ಹೀಗೆ 6 ಸಬ್ಜೆಕ್ಟ್ ಮೇಲೆ ಪ್ರಶ್ನೆಗಳಿರುತ್ತೆ 150 ಅಂಕಗಳಿಗೆ. ಅದರಲ್ಲಿ ಸಾಮಾನ್ಯ ಜ್ಞಾನ ಬ್ರಾಕೆಟಲ್ಲಿ ಪ್ರಚಲಿತ ಘಟನೆಗಳು ಆ ರೀತಿ ಇರುತ್ತೆ. ಆ ಒಂದು ಪ್ರಶ್ನೆ ಪತ್ರಿಕೆಯನ್ನು 25 ಅಂಕಗಳಿಗೆ ಬಿಡಿಸಲಿಕ್ಕೆ ಈ ಒಂದು ವಿಡಿಯೋದಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಒತ್ತಿ. ಸೊ ಹೀಗೆ ಮಾಡೋದ್ರಿಂದ ನೀವು ನಮ್ಮ ಚಾನಲ್ನ ಎಲ್ಲ ವಿಡಿಯೋಗಳನ್ನು ಫಸ್ಟ್ ನೋಡ್ಬೋದು. ಓಕೆ, ಇಲ್ಲಿ ಪ್ರಶ್ನೆ ನೋಡೋಣ. ಸಾಮಾನ್ಯ ಜ್ಞಾನದಲ್ಲಿ ಸಂಬಂಧಪಟ್ಟಂತೆ ಏನು ಪ್ರಶ್ನೆಗಳನ್ನು ಕೇಳಿದರು. ಬೆಳಕಿನ ಈ ಒಂದು ಗುಣದಿಂದ ಮರೀಚಿಕೆಗಳಾಗುತ್ತವೆ. ಇದು ಜನರಲ್ ಸೈನ್ಸ್ ಬಗ್ಗೆ ಬಂದಿದೆ. ಇದು ಯಾವ ಒಂದು ಗುಣದಿಂದ ಬೆಳಕಿನ ಮರೀಚಿಕೆ, ಅಂದರೆ ಬೆಳಕಿನ ಯಾವ ಮರೀಚಿಕೆ ಅಂತ ಹೇಳಿದರೆ ನಾವು ಬಿಸಿಲು ಕುದುರೆ ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ಮಾತಾಡಬೇಕಾದ್ರೆ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ದೂರದಲ್ಲಿ ನೀರು ಇರೋ ಥರ ಕಾಣಿಸುತ್ತಲ್ಲ, ಅದಕ್ಕೆ ಕಾರಣ ಸಂಪೂರ್ಣ ಆಂತರಿಕ ಪ್ರತಿಫಲನ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಆಪ್ಷನ್ ಸಿ ಇದೆ ನೋಡಿ ಇಲ್ಲಿ, ಅದಕ್ಕೆ ಆ ಒಂದು ಮರೀಚಿಕೆಗೆ ಕಾರಣ. ಶಬ್ದದ ವೇಗವು ಗರಿಷ್ಠವಾಗಿರುವುದು ಯಾವುದರಲ್ಲಿ? ಗಾಳಿಯಲ್ಲಿ, ನೀರಿನಲ್ಲಿ, ನಿರ್ವಾತದಲ್ಲಿ ಅಂತ ಇದೆ. ಇದಕ್ಕೆ ಭಾಳ ಬೆಸ್ಟ್ ಅಂದರೆ ಘನವಸ್ತುಗಳಲ್ಲಿ ಶಬ್ದ ಗರಿಷ್ಠವಾಗಿರುತ್ತೆ, ದ್ರವಗಳಲ್ಲಿ ಕಡಿಮೆ, ಗಾಳಿಯಲ್ಲಿ ಇನ್ನೂ ಕಡಿಮೆ, ನಿರ್ವಾತದಲ್ಲಿ 0 ಅಂದ್ಕೊಂಬಿಟ್ರೆ ಶಬ್ದ ಚಲಿಸೋಲ್ಲ. ಹಂಗೆ ನಿರ್ವಾತದಲ್ಲಿ ಶಬ್ದ ಚಲಿಸಿದ್ರೆ ನಮ್ಗೆ ಆಕಾಶದಲ್ಲಿ ನಡೀತಕ್ಕಂಥ ಅನೇಕ ವಿದ್ಯಮಾನಗಳು, ತುಂಬ ಶಬ್ದಗಳು ಭೂಮಿಗೆ ಬಡಿದು ನಾವು ಇಷ್ಟೊತ್ತಿಗೆ ಆ ಶಬ್ದದಿಂದಲೇ ಜೀವಗಳು ಬೆಳೀಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ನಿರ್ವಾತದಲ್ಲಿ ಶಬ್ದಗಳು ಆಗೋದಿಲ್ಲ. ಸೊ ಗಾಜು ಅದರಲ್ಲಿ ಗರಿಷ್ಠವಾಗಿರುತ್ತೆ, ಅದಕ್ಕಿಂತ ಕಡಿಮೆ ನೀರು, ಅದಕ್ಕಿಂತ ಕಡಿಮೆ ಗಾಳಿ, ಅದಕ್ಕಿಂತ ಕಡಿಮೆ ನಿರ್ವಾತದಲ್ಲಿ 0 ಆಗಿರುತ್ತೆ. ನೆಕ್ಸ್ಟು, ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಜಾಗತೀಕರಣವನ್ನು ಘೋಷಿಸಿದ್ದು ಯಾವಾಗ ಅಂದರೆ 10ನೇ ಡಿಸೆಂಬರ್ 1948ನೇ ದಿನಾಂಕದಂದು. ನೀತಿ ಆಯೋಗ ಯಾವುದರ ಬದಲಾಗಿ ರಚನೆಗೊಂಡಿದೆ ಅಂದರೆ ಯೋಜನಾ ಆಯೋಗ, ಅದರ ಬದಲಿಗೆ ನೀತಿ ಆಯೋಗವನ್ನು ರಚನೆ ಮಾಡಿದ್ದಾರೆ. ಯೋಜನಾ ಆಯೋಗ ಇತ್ತು ಮೊದಲು, ಅದನ್ನು ಪ್ಲ್ಯಾನಿಂಗ್ ಕಮಿಷನ್ ಅಂತ ಕರಿತಾ ಇದ್ವಿ, ಅದ್ರ ಬದಲಿಗೆ ನೀತಿ ಆಯೋಗ ಅಂತ ಬಂದಿದೆ. ನೆಕ್ಸ್ಟು, ಇದೊಂದು ಪ್ರಶ್ನೆ ಕೀ ಆನ್ಸರಲ್ಲೇ ಗೊಂದಲ ಇತ್ತು, ಅದನ್ನು ತದನಂತರ ಹೇಳ್ತೀವಿ. ಇವುಗಳಲ್ಲಿ ಒಂದು ವಿಘಟಕಕಾರಿ ಡಿಕಾಂಪೋಸರ್ ಅಂತ ಹೇಳ್ತಾರೆ. ಯಾವುದು ಇದರಲ್ಲಿ ಡಿಕಾಂಪೋಸರ್ ಆಗಿ ಕೆಲಸ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಫಂಗಸ್ ಅಂತ ಏನಿದೆಯಲ್ಲ ಅದು ವಿಘಟಕಕಾರಿ. ಫಂಗೈ, ಆಲ್ಗೆ, ಪ್ರೋಟೋಜೋವಾ, ಇನ್ಸೆಕ್ಟ್ ಅಂತ ಇದೆ. ಆಲ್ಗೆ ಅಂದರೆ ಪಾಚಿ ಬೆಳೆಯುತ್ತೆ ನೋಡ್ರಿ, ಅದು ಡಿಕಂಪೋಸ್ ಮಾಡಲ್ಲ. ಪ್ರೋಟೋಜೋವಾ ಡಿಕಂಪೋಸ್ ಮಾಡಲ್ಲ. ಕೀಟಗಳು ಕೂಡ ಡಿಕಂಪೋಸ್ ಮಾಡಲ್ಲ, ಅವೇನಿದ್ರು ತಿಂತವಷ್ಟೇ. ಆದರೆ ಡಿಕಂಪೋಸ್ ಮಾಡತಕ್ಕಂಥದ್ದು ಫಂಗಸ್ ಅದು. ನೆಕ್ಸ್ಟು, ಆಯುರ್ವೇದ ಶಾಸ್ತ್ರದ ಪಿತಾಮಹ ಚರಕ. ಆಯುರ್ವೇದದಲ್ಲಿ ಸಂಬಂಧಪಟ್ಟಂತೆ ಅವನು ಕಂಡುಹಿಡಿದಿದ್ದ ಚರಕ ಸಂಹಿತೆ ನಾವು ನೋಡಿರ್ಬೋದು. ನೆಕ್ಸ್ಟು, ಸಾಗರೋತ್ತರ ಭಾರತ ಪೌರತ್ವ ಪತ್ರವು ಒಂದು ವಿಶೇಷ ವೀಸಾ. ಇದನ್ನು ಹೊಂದಿರುವ ವ್ಯಕ್ತಿಗೆ ಏನಂತ ಕರೀತಾರೆ ಅಂದರೆ ಭಾರತದಲ್ಲಿ ಆಸ್ತಿ ಹೊಂದುವ ಅವಕಾಶವಿರುತ್ತದೆ. ಅಂದರೆ ಸಾಗರೋತ್ತರ ಭಾರತ ಪೌರತ್ವ ಪತ್ರ ಅಂತ ಹೇಳಿಕೊಡ್ತಾರೆ. ಅದರ ವೀಸಾ, ವಿಶೇಷವಾದ ವೀಸಾ. ಅದು ಯಾರು ತಗೊಂಡಿರ್ತಾರೋ ಅವ್ರು ಏನು ಮಾಡ್ಬೋದು ಅಂದರೆ ಆಸ್ತಿಯನ್ನು ಹೊಂದುವಂಥ, ಅಂದರೆ ಬೇರೆ ದೇಶದವರಾಗಿರ್ತಾರೆ, ಅವರು ನಮ್ಮಲ್ಲಿ ಆಸ್ತಿಯನ್ನು ಪಡಿಬೋದು ಅಂಥೇಳಿ. ನೆಕ್ಸ್ಟು, ಉತ್ತರಾರ್ಧಗೋಳದಲ್ಲಿ ಬೀಸುವ ಚಕ್ರಾವರ್ತ ಮಾರುತಗಳನ್ನು ತಿಳಿಸುವ ಚಕ್ರ. ಉತ್ತರಾರ್ಧಗೋಳದಲ್ಲಿ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಸಿ ನೋಡಿ. ಯಾವ ರೀತಿಯಾಗಿ ಅಂದರೆ 2 ಸರ್ಕಲ್, ಅಂದರೆ ಆಪ್ಷನ್ ಸಿ ಅನ್ನು ನೀವು ಗಮನಿಸಿ, ಮತ್ತು ಆಪ್ಷನ್ ಎ, ಬಿ, ಸಿ, ಡಿಯಲ್ಲಿ ಕೂಡ ಚಕ್ರದಿಂದ ಆರೋ ಮಾರ್ಕ್ ಹೊರಗಡೆ ಹಾಕಿದ್ದಾರೆ. ಹಾಗೆಯೇ ಆಪ್ಷನ್ ಬಿನಲ್ಲೂ ಕೂಡ ಹೊರಗೆ ಹಾಕಿದ್ದಾರೆ. ಆದರೆ ಆಪ್ಷನ್ ಎನಲ್ಲಿ ಒಳಗಿದೆ, ಬಟ್ ಆಪ್ಷನ್ ಸಿನಲ್ಲೂ ಕೂಡ ಆರೋ ಮಾರ್ಕ್ ಒಳಗಿದೆ. ಬಟ್ ಯಾವ ರೀತಿಯಾಗಿ ಸುತ್ತುತ್ತವೆ ಅಂತ ನಾವು ಇದರಲ್ಲಿ ನೋಡ್ಬೋದು. ಸೊ ಆಪ್ಷನ್ ಸಿ ಸರಿಯಾದ ಉತ್ತರ. ಒಂದು ವಸ್ತುವು ನಿಶ್ಚಲ ಸ್ಥಿತಿಯಿಂದ ಪ್ರಾರಂಭಿಸಿ 4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ವೇಗೋತ್ಕರ್ಷವನ್ನು ಹೊಂದುತ್ತದೆ. ಅರ್ಧ ಮೀಟರ್ ಕ್ರಮಿಸಿದಾಗ ಅದರ ವೇಗ ಏನಾಗಿರುತ್ತೆ ಅಂತ. ಅರ್ಧ ಮೀಟರ್ ಕ್ರಮಿಸಿದಾಗ ಅದು 2 ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ. ಸೊ ಇಲ್ಲಿ ವೇಗ ಅಂದರೆ ನಮಗೆ ವೇಗೋತ್ಕರ್ಷ ಕೊಟ್ಟಿದ್ದಾರೆ, A= ಕೊಟ್ಟಿದ್ದಾರೆ. ಹಾಗಾಗಿ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಅದರ ಮೇಲೆ ನಾವು ಅದರ ಒಂದು ಸ್ಪೀಡನ್ನು ಕಂಡುಹಿಡಿಬೇಕಾಗುತ್ತೆ. ಅಂದರೆ ಆಕ್ಸಿಲರೇಷನ್ = ಅಂತಿಮ ವೇಗ ಮೈನಸ್ ಆರಂಭಿಕ ವೇಗ ಡಿವೈಡ್ ಬೈ ಕಾಲ. ಆ ಸೂತ್ರ ಹಾಕಿ ಮಾಡಿದರೆ ನಿಮಗೆ ಉತ್ತರ ಸಿಗುತ್ತೆ. ಇವುಗಳಲ್ಲಿ ರಾಸಾಯನಿಕ ಕ್ರಿಯೆ ಅಂತ ಕೇಳಿದರೆ ಇಲ್ಲಿ ಕಬ್ಬಿಣ ಕರಗೋದು, ಕಬ್ಬಿಣವನ್ನು ಅಯಸ್ಕಾಂತವಾಗಿಸುವುದು, ಕಬ್ಬಿಣದ ವಿಕಾಸ ಬರೋದಿಲ್ಲ, ಕಬ್ಬಿಣ ತುಕ್ಕು ಹಿಡಿಯೋದು, ಇದೊಂದು ರಾಸಾಯನಿಕ ಕ್ರಿಯೆ. ಅದು ಸ್ಲೋ ಇರುತ್ತೆ, ಆದರೂ ಕೂಡ ಅದು ರಾಸಾಯನಿಕ ಕ್ರಿಯೆ. ಬಾವುಲಿಗಳು ಹಾರಾಡಲು ಬಳಸುವಂಥ ಅಂಗ
ಯಾವುದಂದ್ರೆ ರೆಕ್ಕೆ ಅಲ್ಲ, ಪುಕ್ಕನೂ ಅಲ್ಲ, ಬಾಲನೂ ಅಲ್ಲ, ಅದು ಪೆಂಟಾಗ್ಯೂಮ್ ಅಂತೇಳಿ ಕರಿತೀವಿ. ಇದು 6ನೇ ತರಗತಿಯಲ್ಲಿ ಹೊಂದಾಣಿಕೆ ಅಂತ ಒಂದು ಪಾಠ ಇದೆ, ಅಲ್ಲಿ ನಿಮಗೆ ಇದ್ರ ಬಗ್ಗೆ ಡೀಟೇಲ್ಸ್ ಸಿಗ್ತದೆ. ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ತತ್ವವನ್ನು ದ್ಯುತಿವಿದ್ಯುತ್ ಪರಿಣಾಮ, ಫೋಟೋ ವೋಲ್ಟಾನಿಕ್ ಎಫೆಕ್ಟ್ ಅಂತೇಳಿ ಕರಿತೀವಿ. ದ್ಯುತಿವಿದ್ಯುತ್ ಪರಿಣಾಮ, ಫೋಟೋ ವೋಲ್ಟಾನಿಕ್, ಇದು SSLCಯಲ್ಲಿ ಬರುತ್ತೆ. ನೆಕ್ಸ್ಟು 1857ರ ಮಹಾದಂಗೆಯನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಉಲ್ಲೇಖಿಸಿದವರು ಯಾರು ಅಂದರೆ DV ಸಾವರ್ಕರ್. ಅವರು ಅದನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂಥೇಳಿ ಕರೆದ್ರು ಮಹಾದಂಗೆಯನ್ನು. ಭಾರತ ರಾಷ್ಟ್ರೀಯ ವರಮಾನವನ್ನು ಅಂದಾಜಿಸುವ ಕಾರ್ಯಭಾರವನ್ನು ನಿರ್ವಹಿಸುವುದು CSO ಅಂದರೆ ಕೇಂದ್ರ ಅಂಕಿ ಅಂಶ ಸಂಸ್ಥೆ. ಅದು ವರಮಾನವನ್ನು ಅಂದಾಜಿಸುತ್ತೆ. ಒಬ್ಬ ಹೈಕೋರ್ಟ್ ನ್ಯಾಯಾಧೀಶನ ನಿವೃತ್ತಿ ವಯಸ್ಸು 62ನೇ ವರ್ಷ. ಸೊ 62 ಇಯರ್ಸಿಗೆ ಅವರ ಒಂದು ರಿಟೈರ್ಮೆಂಟ್ ಆಗುತ್ತೆ. ಹೈಕೋರ್ಟ್ನ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು. ಭಾರತದ ಒಕ್ಕೂಟದಲ್ಲಿ ಪ್ರತ್ಯೇಕ ಸಂವಿಧಾನವನ್ನು ಹೊಂದಿರುವ ಪ್ರಾಂತ್ಯ ಯಾವುದು ಅಂತ ಹೇಳಿದರೆ ಜಮ್ಮು ಮತ್ತು ಕಾಶ್ಮೀರ. ಈಗ ಆಲ್ರೆಡಿ ಅದರ ಪಾಕಿಸ್ತಾನ ಮತ್ತು ನಮ್ಮ ಜಮ್ಮು ಮತ್ತು ಕಾಶ್ಮೀರದ ಬಗ್ಗೆ ಸಾಕಷ್ಟು ವಿವಾದಗಳನ್ನು ನೋಡ್ಬೋದು. ಇದು ಒಂದು ಕಾರಣ ಅಂತೇಳಿ ಹೇಳ್ತಾರೆ. ಅದನ್ನು ನೀವು ನ್ಯೂಸಲ್ಲಿ ಮತ್ತು ನ್ಯೂಸ್ ಪೇಪರ್ ಕಟಿಂಗ್ಸ್ ಇಟ್ಕೊಂಡು ಅದ್ರ ಬಗ್ಗೆ ಯಾವ ಆರ್ಟಿಕಲ್ ಏನು ಅಂತೆಲ್ಲ ಸ್ಟಡಿ ಮಾಡೋದ್ರಿಂದ, ಮತ್ತು ಈ ಪರೀಕ್ಷೆಯಲ್ಲಿ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಬರುತ್ತೆ. ಮತ್ತು ಆ ಉಗ್ರ ಇದ್ನಲ್ಲ, ಅವನ ಹೆಸರು, ಅವನ್ನ ನೆನಪಿಟ್ಕೊಳ್ಳೋದು ಒಳ್ಳೆಯದು. ಪ್ರಚಲಿತ ಘಟನೆಗಳು ಅಂದಾಗ ಅದು ಮೋಸ್ಟ್ ವಾಂಟೆಡ್ ಕ್ವಶನ್ ಅದು. 1930ರಲ್ಲಿ ಮಹಾತ್ಮ ಗಾಂಧೀಜಿಯವರು ಕಾನೂನು ಭಂಗ ಚಳುವಳಿಯನ್ನು ಪ್ರಾರಂಭಿಸಿದ್ದು ಎಲ್ಲಿಂದ? ಸೊ ಈ ರೀತಿಯಾದ ಪ್ರಶ್ನೆ. ಇಲ್ಲಿ ಈ 68, 69 ಪ್ರಶ್ನೆಗಳಿಗೆ ಕೂಡ ಉತ್ತರಗಳನ್ನು ಕೀ ಆನ್ಸರಲ್ಲಿ ಗೊಂದಲ ಕೊಟ್ಟಿದ್ದಾರೆ. ತದನಂತರ ನಾನು ನಿಮಗೆ ಹೇಳ್ತೇನೆ. ಮೊಹರಂ ಕಾಲದಲ್ಲಿ ಮುಸ್ಲಿಮರು ಹಾಡುವುದು ಸ್ವಿಜ್ ಕ್ವಾನಿ ಅಂತೇಳಿ, ಸುವೇಜ್ ಕ್ವಾನಿ ಈ ಒಂದು ಗೀತೆಯನ್ನು ಹಾಡ್ತಾರೆ. ನಮಗೆ ಚಂದ್ರನ ಮೇಲೆ ಒಂದೇ ಮುಖ ಗೋಚರವಾಗಲು ಕಾರಣ ಏನಪ್ಪ ಅಂದರೆ ಚಂದ್ರನ ಭ್ರಮಣ ಕಾಲ ಮತ್ತು ಪರಿಭ್ರಮಣ ಕಾಲ ಒಂದೇ ಆಗಿರೋದ್ರಿಂದ ಆ ರೀತಿ ಕಾಣಿಸುತ್ತೆ. ಸೊ ಮುಂದಿನ ಒಂದು ವಿಡಿಯೋ ಪಾರ್ಟನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಥ್ಯಾಂಕ್ ಯು. ಮತ್ತು ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ.